ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ ಲಾಕ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ತರೀಕೆರೆಯಲ್ಲಿರುವಂತಹ ಅಮೃತಪುರ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಗೌರ್ಮೆಂಟ್ ಕೊಟ್ಟಿರುವಂತಹ ಫ್ರೀ ಬಸ್ಸನ್ನು ಯೂಸ್ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಭದ್ರಾವತಿಯಿಂದ ಹೊರಟಿದ್ದು. ಭದ್ರಾವತಿಯಿಂದ ತರೀಕೆರೆ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಆ ಕಡೆ ತರೀಕೆರೆಯಿಂದ ಅಮೃತಪುರ ಟೆಂಪಲ್ ಬಂದುಬಿಟ್ಟು ಅರೌಂಡ್ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ನಮಗೆ ಇಲ್ಲಿ ತರೀಕೆರೆ ರೀಚ್ ಆಗಬೇಕು ಅಂತ ಅಂದರೆ ಗೌರ್ಮೆಂಟ್ ಬಸ್ ಸಿಗುತ್ತೆ, ಹಾಗೆ ಎಕ್ಸ್ಪ್ರೆಸ್ ಕೂಡ ಸಿಗುತ್ತೆ. ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಲ್ಲಿಂದ ತರೀಕೆರೆಯಿಂದ ಡೈರೆಕ್ಟ್ ಅಮೃತಪುರಕ್ಕೆ 11:30ಗೆ ಒಂದು ಬಸ್ ಇದೆ, ಗೌರ್ಮೆಂಟ್ ಬಸ್ಸು. ಅದು ನೀವು ಡೈರೆಕ್ಟಾಗಿ ಟೆಂಪಲ್ ಹತ್ರನೇ ಹೋಗ್ಬೋದು. ಅದೇ ಬಸ್ಸು 2:30 ಹಂಗೆ ರಿಟರ್ನ್ ಆಗುತ್ತೆ. ನೀವು ಆರಾಮಾಗೆಲ್ಲ ದರ್ಶನ ಮುಗಿಸ್ಕೊಂಡು ಅದೆಲ್ಲ ನೋಡ್ಕೊಂಡು ಬರ್ಬೋದು. ಮಹಿಳೆಯರಿಗೆ ಉಚಿತ ಭದ್ರಾವತಿ ತರೀಕೆರೆ. ಸ್ವಾಗತ ಪುರಸಭೆ. ಅಯ್ಯೋ, ಎಲ್ಲಿ ಹೋಗ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ. ಬರೇ ಫೈನಲಿ ಅಮೃತಪುರ. ಆರ್ನೂರು ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಇದು. ಇಲ್ಲಿ ಅಮೃತೇಶ್ವರ ಮತ್ತು ಶಾರದಾಂಬೆ ದೇವಾಲಯಗಳಿದೆ. ಹಾಗೆ ಇಲ್ಲಿ ಬಿಲ್ವಪತ್ರೆ ಮತ್ತು ಕುಂಕುಮಾರ್ಚನೆಯನ್ನು ಪ್ರತಿದಿನ ಮಾಡ್ತಾರೆ. ಹಾಗೆ ಈ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವಂಥ ಫೆಸಿಲಿಟಿ ಕೂಡ ಇದಿದೆ.
ಈ ದೇವಸ್ಥಾನ ಫುಲ್ಲು ಕಲ್ಲಿಂದನೇ ಮಾಡಿರೋದು. ದೇವಸ್ಥಾನ ಮಾತ್ರ ಸಖತ್ತಾಗಿದೆ, ಒಳ್ಳೆ ಪೀಸ್ಫುಲ್ಲು. ಹಾಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿದಿನ ಊಟ ಕೂಡ ಇರುತ್ತೆ. ದೇವಸ್ಥಾನದೊಳಗೆ ಫೋಟೋ ವೀಡಿಯೋಸಿಗೆ ಅಲೋ ಇಲ್ಲ. ನಾನು ಆದಷ್ಟು ವೀಡಿಯೋಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವಿನ್ನೂ ಫುಲ್ಲು ಡೀಟೇಲಾಗಿ ನೋಡಬೇಕು ಅಂತ ಅಂದರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಕೊಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಬೇಲೂರು ಹಳೇಬೀಡು ಇದೆಯಲ್ಲ, ಆಲ್ಮೋಸ್ಟ್ ಸಿಮಿಲರ್ ಅದೇ ಥರ ಇದೆ. ತುಂಬ ಹಳೆ ಕಾಲ ದೇವಸ್ಥಾನ, ಚೆನ್ನಾಗಿದೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಈ ದೇವಸ್ಥಾನದ ಸ್ಪೆಷಲ್ ವಿಷಯ ಏನಂತ ಅಂದರೆ ಇಲ್ಲಿರುವ ದೀಪ. ಇದು ತುಂಬ ವರ್ಷಗಳಿಂದನೂ ಉರಿತಾನೆ ಇದೆ. ಇದಕ್ಕೆ ಪ್ರತಿದಿನ 1 ಲೀಟ್ರ್ ಎಣ್ಣೆ ಹಾಕ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಈ ದೀಪ ಹಾರಿಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ಆಲ್ರೆಡಿ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.